28 ಆದಮೇಲೆ ನೀನು ಎಲ್ಲಿ ಹೇಳಿದ್ರಲ್ಲ ನಾನು ಎಲೆಕ್ಷನ್ ನಿನ್ನ ಮೇಲೆ ನಿಲ್ತೀನಿ, ನೀನು ಗೆಲ್ತೀನಿ ನಾನು ಗೆಲ್ತೀನಿ ನೋಡಬೇಡ. ಯಾವುದು ಫಿಕ್ಸ್ ಹಾಕ್ಕೊಂಡು ಬಿಲ್ಡಪ್ ಕೊಡೋದಲ್ಲ. ಆಯಿತು 2028ಕ್ಕೆ ಎಲ್ಲೋ ಬೇಡ, ಅಡ್ಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ಊರಲ್ಲನ್ನ ನೀನು ಕಂಟೆಸ್ಟ್ ಮಾಡು, ಸಾಮಾನ್ಯ ವ್ಯಕ್ತಿನ ಕಂಟೆಸ್ಟ್ ಮಾಡ್ತೀವಿ, ಅವ್ರ ಮೇಲೆ ನೀನು ಗೆದ್ಬಿಡು ಸಾಕು. ಯಾವನೇ ಆಗಲಿ ನಿಮ್ಮ ಜೊತೆ ಇರೋನು ಎಲೆಕ್ಟೆಡ್ ಪರ್ಸನ್ ಯಾರಾದರೂ ಇದ್ರೆ ಹೇಳಿ, ಜನಪ್ರತಿನಿಧಿ ಆಗಿರೋನು ಯಾರಾದರೂ ಇದ್ದಾರಾ? ಎಲ್ಲ ಬುಕ್ಕಿಟ್ ಇಟ್ಕೊಂಡು ಕಾಂಟ್ರಾಕ್ಟರ್ ಕೆಲಸ ಮಾಡಿಸ್ಕೊಳ್ಳೋರು, ಎಲ್ಲ ಅಪ್ಪಗಳಿಗಳು 4-5 ಕೇಸ್ಗಳು ಹಾಕ್ಕೊಂಡು ಕರೋಡಿಗೆ ನಿಮ್ಮ ಜೊತೆ ಇರೋದು. ಅದು ಯಾವುದು ಬುಕ್ಕಿಟ್ ಇಡೋದು ನಮ್ಮ ಕಾಂಟ್ರಾಕ್ಟ್ಗೆ ಯಾರಿಗೂ ಬರೋಲ್ಲ. ಬುಕ್ಕಿಟ್ ಇಡೋದು ನೀನು ಯಾವುದು 65 ಲಕ್ಷ ಹೋಗಿ ಬುಕ್ಕಿಟ್ ಇಟ್ಟಿದ್ದಲ್ಲ ಮೇಲೆ ಹತ್ರ 65 ಲಕ್ಷ ಬೇಕು ಅಂತ ಹೇಳ್ಬಿಟ್ಟು, ಅದು ಯಾವ ಬುಕ್ಕಿಟ್ಟು, ಇದು ಯಾವ ಬುಕ್ಕಿಟ್ಟು, ಯಾವ ಸಿಂಟೆಕ್ಸ್ ಅಂತ ಶಾಸಕ ಅರ್ಥ ಮಾಡಿಕೊಂಡು ನಿಮ್ಮಂಥವ್ರು ದೂರ ಮಾಡಿದ್ರು. ನಿಮ್ಮಂಥವ್ರು ನಂಬಿ ಎಲೆಕ್ಷನ್ ಮಾಡಿದ್ರು, ಪಾಪ ಅವ್ರಿಗೆ 3 ಪರಿಣಾಮ ಹಾಕಿದ್ರು. ಇಂಥವ್ರಿಂದನೇ ಅವ್ರು ಸೋಲಕ್ಕೆ ಕಾರಣ ಆಗಿದ್ದು. ಕೃತಜ್ಞತೆ ಇರಬೇಕು. ಅದು ಬಿಟ್ಬಿಟ್ಟು ನೀನು ಯಾರು ಸಹಾಯ ಮಾಡಿದ್ರೆ ಅವ್ರಿಗೆ ಹಿಂದೆಯಿಂದ ಮಾಡಕ್ಕೆ ಹೋದ್ರೆ ಅದೇನು ಹಿಂದೆಯಿಂದನೂ ಮುಂದೆಯಿಂದನೂ ಏನೋ ಮಾತಾಡಿದ್ದಾರೆ. ಆ ಕೆಟ್ಟ ಮಾತುಗಳು ನಮ್ಗೆ ಮಾತಾಡೋದು ಬರಲ್ಲ. 100 ಜನ ನಿಮ್ಮೂರಲ್ಲಿ ಬಡವರಿದ್ದಾರೆ, ಪಾಪ ಬೋರ್ವೆಲ್ ಇಲ್ಲದೆ 100 ಜನ ಇದ್ದಾರೆ. ಸ್ವಂತ ನೀನೇ ಹೋಗಿ ಕೇಳಿಕೊಂಡು ಸುಮಾರು ಸಲ ಕೇಳಿಕೊಂಡು ಬೋರ್ ಹಾಕ್ಸ್ಕೊಂಡಲ್ಲ MLA ಹತ್ರ. MLA ಸಹಾಯ ಮಾಡಿಲ್ವಾ? ಪೆರೇಸಂದ್ರದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡ್ದಲ್ಲ, ಎಷ್ಟು ಸಲ ಅಫ್ಷಿಯಲ್ಸ್ ಫೋನ್ ಮಾಡಿ ಲೈಸೆನ್ಸ್ ತೊಗೊಂಡಿದ್ದು, ಬಾರ್ ಲೈಸೆನ್ಸ್ ಯಾರ ಕಡೆಯಿಂದ ತೊಗೊಂಡಿದ್ದು? ನೀನು ಯಾವ ಪಾರ್ಟಿಯವ್ರಿ? ನೀವು ಮಾತಾಡಬೇಕಾಗಿತ್ತು. ಇವತ್ತು MLA ಮೇಲೆ ಪ್ರೆಸ್ ಮೀಟ್ ಮಾಡಿದ್ದೀರಾ, ಆಯಿತು. ಡಾಕ್ಟರ್ ಕೆ ಸುಧಾಕರ್ ಮೇಲೆ ಯಾಕೆ ಪ್ರೆಸ್ ಮೀಟ್ ಮಾಡಿಲ್ಲ ನೀವು? ಯಾಕೆ ಮಾತಾಡ್ತಾ ಇಲ್ಲ? ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತ, TFMC ನಿರ್ದೇಶಕರ ಮಾತಾಡ್ತಾ ಇದ್ದೀನಿ. ಏನು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಅವ್ರು ಯಾರೋ ಶಂಕರ್ ಅಂತ ಮಾತಾಡಿದ್ದಾರೆ ಶಾಸಕರ ಬಗ್ಗೆ. ನೋಡಿ ಶಂಕರ್ ಅವರೇ, ನೀವು ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ, ಅದು ಆಯ್ನಪ್ಪಣ್ಣ ಕೊಟ್ಟಿರೋವಂಥ ಭಿಕ್ಷೆ ನಿಮಗೆ. ಆಯ್ನಪ್ಪಣ್ಣ ಏನು ಮಾಡಿದ್ರು ಎಲೆಕ್ಷನ್ನಲ್ಲಿ ಎಲ್ಲ ಗೊತ್ತಿದೆ. ಯಾರಿಗೆ ಎಲ್ಲ ಫೋನ್ ಮಾಡಿ ಏನು ಮಾಡಿ ಅವ್ನು ಗೆಲ್ಲಿಸ್ಬೇಕು ಅಂತ ಆಯ್ನಪ್ಪ ಅವ್ರು ಹಾಕಿರೋ ಭಿಕ್ಷೆಗೆ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಆಗ್ತಾರೆ. ಅದಕ್ಕೆ ಮುಂಚೆ ನಿಮ್ಮ ತಂದೆಯವ್ರನ್ನ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಲ್ಲಿಸ್ತೀರ, ಗೆಲ್ಸ್ಕೊಳಕ್ಕಾಗಲ್ಲ, ಸೋತೋತಾರೆ. ಅದಾದಮೇಲೆ ಮತ್ತು ನಿಮ್ಮ ತಾಯಿಯವ್ರನ್ನೇ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಹಾಕ್ಸ್ತೀರ, ಅವ್ರ ತಾಯಿಯವರು ಸೋತೋತಾರೆ, ನಿಮ್ಮ ಕೈಯಲ್ಲಿ ಗೆಲ್ಸ್ಕೊಳಕ್ಕಾಗಲ್ಲ. ಅದಾದಮೇಲೆ ಮತ್ತು ಡೈರಿಯಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ನಿಮ್ಮ ತಂದೆಯವರು, ಅದರಲ್ಲೂ ಗೆಲ್ಸ್ಕೊಳಕ್ಕಾಗಲ್ಲ. ಫಸ್ಟು ನಿಮ್ಮದು ನೋಡ್ಕೊಳ್ಳಿ. ಆಯಿತು 2028ಕ್ಕೆ ಎಲ್ಲೋ ಬೇಡ, ಅಡ್ಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ಊರಲ್ಲನ್ನ ನೀವು ಕಂಟೆಸ್ಟ್ ಮಾಡು. ನಾವೇ ಸಾಮಾನ್ಯ ಕಾರ್ಯಕರ್ತನೂ ಇಲ್ಲ ಊರಲ್ಲಿ ಕೆಲಸ ಮಾಡ್ಕೊಂಡು ಪಾಪ ರೈತನಾಗಿರೋಂಥಕ್ಕೂ ಸಾಮಾನ್ಯ ವ್ಯಕ್ತಿನ ಕಂಟೆಸ್ಟ್ ಮಾಡ್ತೀವಿ, ಅವ್ರ ಮೇಲೆ ನೀವು ಗೆದ್ಬಿಡು ಸಾಕು. ಯಾರೋ ಒಬ್ಬ MLA ಮೇಲೆ, ಒಬ್ಬ ಜನಪ್ರತಿನಿಧಿ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಅದೇನು ಯಾವುದು ಫಿಕ್ಸ್ ಹಾಕ್ಕೊಂಡು ಬಿಲ್ಡಪ್ ಕೊಡೋದಲ್ಲ. ನಿಮ್ಮೂರಲ್ಲೇ ನಿಮಗೆ ಇದಿಲ್ಲ, ಜನಬೆಂಬಲ ಇಲ್ಲ. ಯಾವ ಎಲೆಕ್ಷನ್ ನಿಮ್ಮೂರಲ್ಲಿ ಯಾವ ಎಲೆಕ್ಷನಲ್ಲಿ ಗೆದ್ದಿದ್ರೆ ಹೇಳ್ರಿ? ಯಾವ ಎಲೆಕ್ಷನಲ್ಲಿ ಇಂಥ ಎಲೆಕ್ಷನಲ್ಲಿ ನಾನು ಗೆದ್ದಿದ್ದೀನಿ ಅಂತ ಹೇಳ್ಬಿಟ್ಟು ಸಾಕು. ಆಯ್ನಪ್ಪನ ಭಿಕ್ಷೆಯಿಂದ ನೀನು ಗ್ರಾಮ ಪಂಚಾಯತಿ ಮೆಂಬರ್ ಆದರೆ, ಅದರಲ್ಲೂ ಅಡ್ಗಲ್ ಶ್ರೀಧರಣ್ಣವ್ರ ಸಹಕಾರನೂ ಇದೆ. ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ವಿ ಕ್ಯಾಂಡಿಡೇಟ್ ಮಾಡಬೇಕು ಅಂತ, ಬಂದು ಕೇಳಿಕೊಂಡ್ರು, ಬೇಡ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕಂತ. ಎಲ್ಲನೂ ಹೋಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರನ್ನ ವಾಪಸ್ ತೆಗಿಸಿ ಇವ್ರು ಗ್ರಾಮ ಪಂಚಾಯತಿ ಮೆಂಬರು ಆಯ್ನಪ್ಪಣ್ಣ ಎಲ್ಲರೂ ಸೇರಿಕೊಂಡು ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿ. ಇಷ್ಟೆಲ್ಲ ಸೋಲಾದ್ಮೇಲೆ ನೀನೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡ್ತೀಯ, ಅಲ್ಲೂ ಹೀನಾಯವಾಗಿ ಸೋಲ್ತೀಯ, ಅದರಲ್ಲೂ ನೀನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಲ್ಲ, ಸೋತೋತೀಯ. ಇಷ್ಟೆಲ್ಲ ಇದ್ದುಕೊಂಡು ನಿಂದೇ ಜನ ಬೆಂಬಲ ನಿಂದೇ ಇಲ್ಲ, ಒಬ್ಬ ಶಾಸಕರ ಬಗ್ಗೆ ಮಾತಾಡ್ತೀವಿ. ಮತ್ತು ಇನ್ನೊಂದು ಹೇಳಿದ್ದಾರೆ, ಏನೂ ಸಹಾಯ ಮಾಡಿಲ್ಲ, ನಾವು ಕಷ್ಟಪಟ್ವಿ ಅಂತ. ಅಲ್ಲ ಸ್ವಾಮಿ, 100 ಜನ ನಿಮ್ಮೂರಲ್ಲಿ ಬಡವರಿದ್ದಾರೆ, ಪಾಪ ಬೋರ್ವೆಲ್ ಇಲ್ಲದೆ 100 ಜನ ಇದ್ದಾರೆ. ಸ್ವಂತ ನೀನೇ ಹೋಗಿ ಕೇಳಿಕೊಂಡು ಸುಮಾರು ಸಲ ಕೇಳಿಕೊಂಡು ಬೋರ್ ಹಾಕ್ಸ್ಕೊಂಡಲ್ಲ MLA ಹತ್ರ. MLA ಸಹಾಯ ಮಾಡಿಲ್ವಾ? ಪೆರೇಸಂದ್ರದಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡ್ದಲ್ಲ, ಎಷ್ಟು ಸಲ ಅಫ್ಷಿಯಲ್ಸ್ ಫೋನ್ ಮಾಡಿ ಲೈಸೆನ್ಸ್ ತೊಗೊಂಡಿದ್ದು, ಬಾರ್ ಲೈಸೆನ್ಸ್ ಯಾರ ಕಡೆಯಿಂದ ತೊಗೊಂಡಿದ್ದು ನೀನು? ಇದೆಲ್ಲ ಮರ್ತೋಗಿದೆಯಾ? ಸುಮ್ಮನೆ ನಾಲ್ಗೆಗೆ ಮೂಳೆ ಇಲ್ಲ ಅಂತ ಹೇಳ್ಬಿಟ್ಟು ಬಾಯಿ ಬಂದಂಗೆ ಮಾತಾಡೋದಲ್ಲ. ಸುಮ್ಮನೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷವನ್ನು ಹಾಳು ಮಾಡೋಕ್ಕೆ ನೀವೆಲ್ಲ ಬಂದಿರೋದು. ಯಾರಾದಾಗಲಿ ಸ್ವಂತ ಪಕ್ಷದ ಮೇಲೆ ಪ್ರೆಸ್ ಮೀಟಿಂಗ್ ಮಾಡಿ BJP ಅವ್ರು ಮಾಡಿರೋದು, ಕಾಂಗ್ರೆಸ್ ಅವ್ರು ಏನೂ ಮಾಡಿಲ್ಲ ಅಂತೇಳ್ಬಿಟ್ಟು ಯಾರನ್ನು ಪ್ರೆಸ್ ಮೀಟ್ ಮಾಡ್ತಾರಾ? ಪಕ್ಷನ ಉದ್ಧಾರಕ ಮಾಡೋಕ್ಕೆ ಮಾಡಿದ್ದೀರಾ, ನೀವು ಪಕ್ಷನ ಹಾಳು ಮಾಡೋಕ್ಕೆ ಮಾಡಿದ್ದೀರಾ? ಮುಂದಿನ ದಿನಗಳಲ್ಲಿ ಶಾಸಕರ ಬಗ್ಗೆ ಮಾತಾಡಬೇಕಂದ್ರೆ ಬಾಯಿ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು. ಏನೋ ಕಾಂಟ್ರಾಕ್ಟ್ರು ಬಕೆಟ್ ಹಿಡಿಯುವಂಥವನ್ನ
ಹಿಂದೆ ಇಟ್ಕೊಂಡು ಜನಪ್ರತಿನಿಧಿ ಯಾರನ್ನೂ ಇಟ್ಕೊಂಡಿಲ್ಲ ಅಂತ ಮಾತಾಡ್ತಿಲ್ಲ. ನಾನು ಒಬ್ಬ ಜನಪ್ರತಿನಿಧಿ, KPMC ನಿರ್ದೇಶಕರಾಗಿದ್ದೀನಿ, 3 ಸಲ ಡೈರಿ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ಶಾಸಕರ ಜೊತೆ ಇದ್ದೀನಿ. ನಾವು ಬಕೆಟ್ ಹಿಡಿಯೋದು ಕಾಂಟ್ರಾಕ್ಟರ್ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬಂಡವಾಳ ಹಾಕಿ ಬೆವರು ಸುರಿಸಿ ಬಿಲ್ಗಳು ಮಾಡಿಸ್ಬೇಕು. ಕಾಂಟ್ರಾಕ್ಟ್ ಬಗ್ಗೆ ಗೊತ್ತಿದೆ ನಿನಗೆ? ಕಾಂಟ್ರಾಕ್ಟ್ ಕಷ್ಟ ಏನಂತ ಗೊತ್ತಿದೆ ನಿನಗೆ? ನಿಮ್ಮ ಮಾತಾಡಬೇಕಾದ್ರೆ ಹಿಂದೆ ಮುಂದೆ ನೋಡಿ ಮಾತಾಡಬೇಕು. ಅದು ಯಾವುದು ಬಕೆಟ್ ಹಿಡಿಯೋದು ನಮ್ಮ ಕಾಂಟ್ರಾಕ್ಟ್ಗೆ ಯಾರಿಗೂ ಬರೋಲ್ಲ. ಬಕೆಟ್ ಹಿಡಿಯೋದು ನೀನು ಯಾವುದು 65 ಲಕ್ಷ ಹೋಗಿ ಬಕೆಟ್ ಇಟ್ಟಿದ್ದಲ್ಲ MLA ಹತ್ರ, 65 ಲಕ್ಷ ಬೇಕು ಅಂತ ಹೇಳ್ಬಿಟ್ಟು. ಅದು ಯಾವ ಬಕೆಟು? ಅದೇನಾ ಬಕೆಟ್ ಅಂದರೆ? ಅದು ಬಕೆಟೇ ಹಿಡಿದಿದ್ರೆ ಅದು ದೊಡ್ಡ ಸಿಂಟ್ಯಾಕ್ಸೇ ಇಟ್ಟಿದ್ರು ಅಂತ ಗೊತ್ತಿಲ್ಲ. ಆದರೆ ಶಾಸಕರು ಅರ್ಥ ಮಾಡಿಕೊಂಡ್ರು ಇದು ಯಾವ ಬಕೆಟು ಯಾವ ಸಿಂಟ್ಯಾಕ್ಸ್ ಅಂತ. ಶಾಸಕರು ಅರ್ಥ ಮಾಡಿಕೊಂಡು ನಿಮ್ಮಂಥವ್ರು ದೂರ ಮಾಡಿದ್ರು. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಿದ್ರೆ ಯಾರನ್ನೋ ಬಳಸ್ಕೊಂಡು ಅವ್ರು ನಿಮ್ಮಂಥವ್ರು ನಂಬಿದ್ರು. ಪಾಪ ನಿಮ್ಮಂಥವ್ರು ನಂಬಿ ಎಲೆಕ್ಷನ್ ಮಾಡಿದ್ರು. ಪಾಪ ಅವ್ರಿಗೆ 3 ಪರಿಣಾಮ ಹಾಕಿದ್ರು. ಇಂಥವ್ರಿಂದನೇ ಅವ್ರು ಸೋಲಕ್ಕೆ ಕಾರಣ ಆಗಿದ್ದು. ಮುಂದೆ ಅದು ಇದು ಅಂತ ಹೇಳೋರೆ ನಾವು ಕೇಸುಗಳು ಹಾಕ್ಸ್ಕೊಂಡಿರೋದು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೇಸುಗಳು ಹಾಕ್ಸ್ಕೊಂಡಿರೋದು, ಇನ್ನೇನು ನಮ್ಮ ವೈಯಕ್ತಿಕವಾಗಲ್ಲ. ಪಕ್ಷಕ್ಕೋಸ್ಕರ ದುಡ್ದು ಹಗಲು ರಾತ್ರಿ ಬಾವುಟಗಳು ಕಟ್ಟಿ ಗಲಾಟೆಗಳು ಮಾಡ್ಕೊಂಡು ನಾವು ಕೇಸುಗಳು ಹಾಕ್ಸ್ಕೊಂಡಿರೋದು ಪಕ್ಷದ ಪರವಾಗಿ. ನಮ್ಮ ವೈಯಕ್ತಿಕವಾಗಿ ಎಲ್ಲೂ ನಾವು ಕೇಸುಗಳು ಹಾಕ್ಸ್ಕೊಂಡಿಲ್ಲ. ಅವ್ರು ಹೇಳ್ತಾ ಇದ್ರಲ್ಲ ಕೇಸುಗಳು ಹಾಕ್ಸ್ಕೊಂಡು 5-6 ಕೇಸುಗಳು ಇರೋರು ಇದ್ದಾರೆ ಅವ್ರ ಜೊತೆಯಲ್ಲಿ ಎಲ್ಲ ಬಕೆಟ್ ಹಿಡಿಯೋರು ಅಂತ. ಇದರಲ್ಲೇ ಜನರಿಗೆ ಗೊತ್ತಾಗುತ್ತೆ ಯಾರು ಬಕೆಟ್ ಹಿಡಿತಾರೆ ಏನು ಅಂತ. ಇವಾಗ ಶಾಸಕರು ಏನೋ ಸೋಷಿಯಲ್ ಮೀಡ್ಯಾದಲ್ಲಿ ಗ್ರೂಪ್ಗಳಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಅನುದಾನ ವಿಚಾರ ಬಂದ ತಕ್ಷಣ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ರೆ ಓಕೆ, ಸಂತೋಷ. ಕ್ವಶನ್ ಕೇಳೋದ್ರೆ ಎಲ್ಲ ಹಕ್ಕು ಇದೆ, ಮಾತಾಡಿದ್ರೆ ಪ್ರೆಸ್ ಮೀಟ್ ಮಾಡಿದ್ರೆ ಓಕೆ, ಸಂತೋಷ. ಇದೇ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದೀರ. ನಮ್ಮ ಸಚಿವರು MC ಸುಧಾಕರ್ ಸಾಹೇಬರು ಕಾಂಗ್ರೆಸ್ಸಲ್ಲಿ ಇದ್ದಾರೆ, BJP ಅವರನ್ನೆಲ್ಲ. ಅದೇ MP ಅವರು ಡಾಕ್ಟರ್ K ಸುಧಾಕರ್ ಅವರು BJP MP ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನಮ್ಮ ಸಚಿವರ ಬಗ್ಗೆ. ಅದೇನು ಮುಖವಾಡ 2ನೇ ಮುಖವಾಡ ತರಿಸ್ತೀನಿ, ಡಾಕ್ಯುಮೆಂಟ್ ಬಯಲ್ಗೆಳಿತೀನಿ, ನೀವು ಎಷ್ಟು ಭ್ರಷ್ಟಾಚಾರದಲ್ಲಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಒಬ್ಬರು ಧ್ವನಿ ಎತ್ತಲ್ಲ. ನೀವು ಯಾವ ಪಾರ್ಟಿ ಬಗ್ಗೆ ಇದ್ದೀರಾ? ಯಾವ ಪಾರ್ಟಿ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇದ್ದೀರಾ? ಇದಕ್ಕೆ ಅರ್ಥ ಕೊಡಿ, ಇದಕ್ಕೆ ಮಾತಾಡಿ. ನಮ್ಮ ಸಚಿವರ ಬಗ್ಗೆ ಎಲ್ಲ ಕೆಲಸಗಳು ಮಾಡಿಸ್ಕೊತಾ ಇದ್ದೀರಲ್ಲ, ನೀವು ಯಾಕೆ MP ಸುಧಾಕರ್ ಬಗ್ಗೆ ಬಾಯಿ ಬಿಚ್ತಾ ಇಲ್ಲ? ನೀವು ಯಾವ ಪಾರ್ಟಿ ಅವ್ರಿ? ನೀವು ಮಾತಾಡಬೇಕಾಗಿತ್ತು. ಇವತ್ತು MLA ಮೇಲೆ ಪ್ರೆಸ್ ಮೀಟ್ ಮಾಡಿದ್ದೀರಾ, ಆಯಿತು. ಡಾಕ್ಟರ್ K ಸುಧಾಕರ್ ಮೇಲೆ ಯಾಕೆ ಪ್ರೆಸ್ ಮೀಟ್ ಮಾಡಿಲ್ಲ? ನೀವು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ನಮ್ಮ ಕಾಂಗ್ರೆಸ್ ಸಚಿವರಲ್ಲ ಅವರು? ಅವ್ರನ್ನ ಭ್ರಷ್ಟಾಚಾರದಲ್ಲಿ ತೊಳಗಿದ್ದಾರಾ? BJP MP ಸುಧಾಕರ್ ಭ್ರಷ್ಟಾಚಾರ ಅಂತ ಹೆಸರು ಬಂದಿದೆ. ಅವ್ರ ಬಗ್ಗೆ ನೀವು ಯಾಕೆ ಮಾತಾಡಲ್ಲ? ಅವ್ರ ಬಗ್ಗೆ ಯಾಕೆ ನೀವು ಧ್ವನಿ ಎತ್ತಾ ಇಲ್ಲ? ಏನಿದೆಂದು ಅಡ್ಜಸ್ಟ್ಮೆಂಟ್ ರಾಜಕೀಯನಾ? ಮೊದಲು ನಾನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದಿದ್ದು. MC ಸುಧಾಕರ್ ಸಾಹೇಬ್ನೇನನ್ನ ಮಾತಾಡ್ತಾ ಇದ್ದಿದ್ರೆ ನಾನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದಿದ್ದು. ಬೇರೆಯವ್ರು ನೀವು ಯಾಕೆ ಧ್ವನಿ ಎತ್ತಾ ಇಲ್ಲ? ಅಡ್ಜಸ್ಟ್ಮೆಂಟ್ ರಾಜಕೀಯ ಇದು ಚಿಕ್ಕಬಳ್ಳಾಪುರದಲ್ಲಿ. ಇದೆಲ್ಲ ಜನರು ನೋಡ್ತಾರೆ. ಯಾರು ಏನೇ ಮಾತಾಡಿದ್ರು ಸಾಮಾನ್ಯ ಜ್ಞಾನ ಇರತಕ್ಕಂಥ ಎಲ್ಲ ಜನರು ಇದೆಲ್ಲ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಮುಂದಿನ ನಿರ್ಧಾರ ತಗೊಂತಾರೆ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.